ಹೇ ಎವ್ರಿವನ್, ನಾನು ನಿಮ್ಮ ಉತ್ತರ ಕನ್ನಡತಿ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಅಂದ್ಕೊಂಡಿದ್ದೇನೆ. ನೋಡಿ ಫ್ರೆಂಡ್ಸ್, ನೀವು ನೋಡತ್ತೀರಿ ಸಾನ್ವಿ ಫ್ಯಾಷನ್ ಟೆಕ್. ನಾ ಹಾಕೋಂಥ ಆರಿ ವರ್ಕ್ ಕ್ಲಾಸಸ್ಸು ನಿಮಗೆಲ್ಲ ಭಾಳ ಇಷ್ಟ ಆಗತ್ತೈತಿ ಅಂತ ನಾನು ಅಂದ್ಕೊಂಡೇನೆ. ನೋಡಿರಿ, ಈ ಹಿಂದೆ ಹಾಕಿದಂಥ ಎಲ್ಲ ಕ್ಲಾಸಸ್ಸು ನಿಮ್ಗೆ ಇಷ್ಟ ಆಗ್ಯಾವು, ಆಮೇಲೆ ನಿಮ್ಗೆ ಯೂಸ್ಫುಲ್ ಆಗ್ಯಾವ ಅಂತ ನಾನು ಅಂದ್ಕೊಂಡಿದ್ದೇನೆ. ನೋಡಿರಿ ಫ್ರೆಂಡ್ಸ್, ನೋಡಿರಿ ಇವಾಗ ನಾನು ಹೋದ ವಿಡಿಯೋದಾಗೆಲ್ಲ ಏನು ಮಾಡಿದೆ ರೀ, ಆರಿ ವರ್ಕು ಬಾಕ್ಸ್ ಸ್ಟ್ಯಾಂಡ್ ಚಲೋನೋ, ಫ್ರೇಮ್ ಚಲೋನೋ ಎಲ್ಲನೂ ಕ್ಲಾಸಸ್ಸು ಹಾಕೇನಿ. ಅದಾದಮೇಲೆ ಚೈನ್ ಸ್ಟಿಚ್ನ ಹೆಂಗೆ ಪ್ರಾಕ್ಟೀಸ್ ಮಾಡೋದಂತನೂ ಹಾಕೇನಿ. ಮೇನ್ ಸ್ಟಿಚ್ ಅಂದ್ರೆ ಚೈನ್ ಸ್ಟಿಚ್ಚು. ಈ ಸ್ಟಿಚ್ನ ಕಲಿತ್ರೆ ಅಂದ್ರೆ 50% ನೀವು ಆರಿ ವರ್ಕ್ ಕಲ್ತಂಗೆ ನೋಡಿರಿ. ಆಮೇಲೆ ಆರಿ ವರ್ಕ್ ಅನ್ನೋದನ್ನ ಕಲಿತ್ಬಿಟ್ವಿ ಅಂದ್ರೆ ನಿಮ್ಗೆ ಯಾವೊಂದು ಪ್ರಾಬ್ಲಮ್ ಇರೋದಿಲ್ಲ. ಅರ್ನಿಂಗ್ ಅನ್ನೋದು ಭಾಳ ಸುಲಭವಾಗಿ ಮಾಡ್ಬೋದು. ನೋಡಿರಿ, ಎಲ್ಲರೂ ಅರ್ನಿಂಗ್ ಮಾಡ್ಬೋದು, ಎಲ್ಲರೂ ಈ ಒಂದು ವರ್ಕ್ನ ಕಲಿಬೋದು. ಅದಕ್ಕಂತ ಚೈನ್ ಸ್ಟಿಚ್ಚು ಪ್ರಾಕ್ಟೀಸ್ ಮಾಡೋದು ಭಾಳ ಮುಖ್ಯ ಐತೆ. ನೋಡಿರಿ, ಈ ಸ್ಟಿಚ್ಚಿನ ಮ್ಯಾಗನ ನಾವು ಎಲ್ಲ ಒಂದು ಸ್ಟಿಚ್ನ ಮಾಡ್ಕೊತ ಹೋಗ್ತೀವಿ, ಎಲ್ಲ ಸ್ಟಿಚ್ನು ಕಲ್ಕೊತ ಹೋಗ್ತೀವಿ. ಈಗ ನೋಡಿರಿ, ಚೈನ್ ಸ್ಟಿಚ್ ಒಳಗೆ ನಾವು ಬೇಸಿಕ್ ಚೈನ್ ಸ್ಟಿಚ್ ಹೆಂಗೆ ಪ್ರಾಕ್ಟೀಸ್ ಮಾಡೋದು ಅಂತಲೂ ಹೇಳ್ಕೊಟ್ಟೆ. ಅದಾದಮೇಲೆ ಅದನ್ನು ನಾಟ್ ಹೆಂಗೆ ಹಾಕೋದು ಅಂತಲೂ ಹೇಳ್ಕೊಟ್ಟೆ. ಇವತ್ತು ನಾನು ನಿಮಗೆ ಏನು ಹೇಳತ್ತೀನಿ ಅಂದ್ರೆ, ಈ ಒಂದು ಚೈನ್ ಸ್ಟಿಚ್ನ ಯಾವ್ಯಾವೆಲ್ಲ ಶೇಪ್ಲೆ ನಾವು ಪ್ರಾಕ್ಟೀಸ್ ಮಾಡಿದರೆ ನಮ್ಗೆ ಯೂಸ್ಫುಲ್ ಆಗ್ತೈತಿ, ಯಾವ್ಯಾವೆಲ್ಲ ಶೇಪ್ಲೆ ನಾವು ಪ್ರಾಕ್ಟೀಸ್ ಮಾಡಬೇಕು. ಫಸ್ಟ್ ಬಿಗಿನರ್ಸು ಯಾವ ಶೇಪ್ಲೆ ನಾವು ಪ್ರಾಕ್ಟೀಸ್ ಮಾಡಬೇಕು. ಚೈನ್ ಸ್ಟಿಚ್ ಅನ್ನೋದು ಎಷ್ಟೆಷ್ಟು ನಾವು ಡಿಫ್ರೆನ್ಸ್ ಬಿಟ್ಬಿಟ್ಟು ನಾಟ್ ಹಾಕ್ಕೊತ ಹೋಗಬೇಕು. ಅಂದ್ರೆ ಚೈನ್ ಸ್ಟಿಚ್ಚು ದೊಡ್ಡ ಹಾಕಿದ್ರೆ ಚಲೋ ಆಗೋದಿಲ್ಲ ರೀ. ನಿಮ್ಗೆ ಪ್ರಾಕ್ಟೀಸ್ ಒಳಗೆ ನಾ ಏನು ಮಾಡಿದ್ದೆ, ಫಸ್ಟ್ ಅಂತ ದೊಡ್ಡ ಚೈನ್ ಸ್ಟಿಚ್ ಹಾಕಿ ತೋರಿಸಿದೆ. ಬಟ್ ನೀವು ಪ್ರೊಫೆಷ್ನಲಿ ಅಥವಾ ಬ್ಲೌಸ್ ಒಳಗೆ ಹಾಕೋ ಮುಂದೆ ಅಷ್ಟು ದೊಡ್ಡ ಚೈನ್ ಸ್ಟಿಚ್ ಹಾಕಬಾರ್ದು. ನೀವು ಚಂದಿಗೆ ಚೈನ್ ಸ್ಟಿಚ್ನ ಹಾಕಬೇಕು. ಆಮೇಲೆ ಸಣ್ಣಗೆ ಹಾಕಿದ್ರೆ ಆಮೇಲೆ ಒಂದೇ ಸಮ ಹಾಕಿದ್ರೆ ಚೈನ್ ಸ್ಟಿಚ್ ಅನ್ನೋದು ಭಾಳ ಚಂದ ಕಾಣಿಸ್ತೈತಿ. ಅದಕ್ಕಂತ ಈ ಒಂದು ವಿಡಿಯೋ ತಂದೇನು ನೋಡಿರಿ. ನಂದು ಈ ಒಂದು ಚಾನಲ್ಲು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ಚಾನಲ್ ಒಳಗೆ ಲೇಡೀಸಿಗೆ ಸಂಬಂಧಪಟ್ಟಂಥ ಟೇಲ್ರಿಂಗ್ ವಿಡಿಯೋಸು, ಹಂಗೆ ಆರಿ ವರ್ಕು, ಮಷಿನ್ ವರ್ಕಿನ ವಿಡಿಯೋಸು, ಬ್ಲೌಸ್ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಕೊಡ್ತಿರ್ತೀನಿ ಈ ಒಂದು ಚಾನಲ್ದಾಗ. ಆಮೇಲೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪುಟ್ಟದೊಂದು ಲೈಕ್ ಕೊಡೋದು ಮಾತ್ರ ಮರಿಬೇಡ್ರಿ. ಲೈಕ್ ಕೊಟ್ಟರೆ ನಂಗೆ ಭಾಳ ಅಂತ ಖುಷಿ ಆಗ್ತೈತ್ರಿ ನೆಕ್ಸ್ಟ್ ವಿಡಿಯೋ ಹಾಕಕ್ಕೆ. ಈಗ ನೋಡಿ, ಚೈನ್ ಸ್ಟಿಚ್ಚು ಪ್ರಾಕ್ಟೀಸ್ ಮಾಡೋಕೆ ಫಸ್ಟ್ ಸ್ಟ್ರೇಟ್ ಲೈನ್ ಹಾಕೊಳ್ಳೋಣಂತ. ಸ್ಟ್ರೇಟ್ ಲೈನ್ ಒಳಗೆ ಫಸ್ಟ್ ಒಂದು ಎಳೆ ಚೈನ್ ಸ್ಟಿಚ್ ಹಾಕೋಣ. ಅದಾದಮೇಲೆ ಡಬಲ್ ಎಳೆ ಚೈನ್ ಸ್ಟಿಚ್ ಹಾಕೋಣ. ಇದನ್ನು ಕಂಪ್ಲೀಟಾಗಿ ಜರಿ ಥ್ರೆಡ್ಲೇನ ಹಾಕತ್ತೇನೆ ರೀ. ಆಮೇಲೆ ಡಿಫ್ರೆಂಟ್ ಶೇಪ್ ಒಳಗೆ ಚೈನ್ ಸ್ಟಿಚ್ ಹಾಕೋಣಂತ. ಆಮೇಲೆ ಚೈನ್ ಸ್ಟಿಚ್ಗೆ ನಾವು ಫಸ್ಟ್ ಈ ಥರ ರೌಂಡ್ ಶೇಪ್ದಾಗ ಚೈನ್ ಸ್ಟಿಚ್ ಹಾಕೋಣಂತ. ಅದಾದಮೇಲೆ ಏನು ಮಾಡೋಣಂತ, ನಾವು ಟ್ರಯಾಂಗಲ್ ಹಾಕೋಣಂತ. ಟ್ರಯಾಂಗಲ್ ಐತಲ್ರಿ, ಈ ಒಂದು ಟ್ರಯಾಂಗಲ್ ಶೇಪ್ದಾಗೂ ನಾವು ಚೈನ್ ಸ್ಟಿಚ್ ಹಾಕೋಣಂತ. ಅದಾದಮೇಲೆ ಸ್ಕ್ವೇರಿಗೆ ನಾವು ತೊಗೊಳ್ಳೋಣಂತೆ. ಈ ಥರ ಡಿಫ್ರೆಂಟ್ ಶೇಪ್ದಾಗ ನಾವು ಚೈನ್ ಸ್ಟಿಚ್ನ ಹಾಕ್ಕೊತ ಹೋದ್ವಿ ಅಂದ್ರೆ ನೆಕ್ಸ್ಟ್ ನಾವು ಬ್ಲೌಸ್ ಒಳಗೆ ಏನು ಹಾಕ್ತಿರ್ತೇವಲ್ಲ, ಬ್ಲೌಸ್ ಒಳಗೆ ವರ್ಕ್ ಮಾಡ್ತಿರ್ತೀವಿ ಅಂತ ಅನ್ಕೋರಿ. ಆವಾಗ ನಮ್ಗೆ ಪ್ರಾಕ್ಟೀಸ್ ಆಗ್ತೈತ್ರಿ. ಯಾವ್ಯಾವ ಟೈಪ್ ನಾವು ಶೇಪ್ನ ವರ್ಕ್ ಮಾಡ್ತಿರ್ತೀವಲ್ಲ, ಆವಾಗ ನಮಗೆ ಈ ಥರ ನಾವು ಪ್ರಾಕ್ಟೀಸ್ ಮಾಡ್ಕೊಂಡ್ವಿ ಅಂದ್ರೆ ಹೆಂಗೆ ನಾವು ಸ್ಟಿಚ್ನ ಹಾಕ್ಕೊತ ಹೋಗ್ಬೇಕು ಅನ್ನೋದು ನಮಗೆ ಪ್ರಾಕ್ಟೀಸ್ ಆಗ್ತೈತ್ರಿ. ಅದಾದಮೇಲೆ ಆಮೇಲೆ ಇನ್ನೊಂದು ಏನು ಮಾಡೋಣ ಅಂದರೆ, ಈ ಥರ ತಗೋಂತ ನಾವು ಚೈನ್ ಸ್ಟಿಚ್ ಹಾಕ್ಕೊಂಡು ತಗೋಣಂತ. ಈ ಥರ ಹಾಕ್ಕೊಳ್ಳೋಣ. ಅದಾದಮೇಲೆ ನಾವು ಇದು ಥರನೂ ಬೇಕಂದ್ರೆ ಈ ಥರನೂ ಜಿಗ್ಜಾಗ್ ಹಾಕ್ಕೋಬೋದು ರೀ. ಈ ಥರ ಎಲ್ಲ ನಾವು ಚೈನ್ ಸ್ಟಿಚ್ ಹಾಕ್ಕೊತ ಹೋದ್ವಿ ಅಂದ್ರೆ ಈ ಶೇಪ್ದಾಗ ನಮ್ಗೆ ಪರ್ಫೆಕ್ಟ್ ಚೈನ್ ಸ್ಟಿಚ್ ಅನ್ನೋದು ಬರ್ತೈತೆ ನೋಡಿರಿ. ಈ ಥರ ಶೇಪ್ ಒಳಗೆ ನೀವು ಏನು ಮಾಡಬೇಕು, ದಿನಕ್ಕೆ 1 ತಾಸು 2 ತಾಸು ಪ್ರಾಕ್ಟೀಸ್ ಮಾಡ್ಕೊತ ಹೋಗ್ರಿ. ಮೊದಲು ಜರಿ ಥ್ರೆಡ್ಲೆ ನಾನು ಪ್ರಾಕ್ಟೀಸ್ ಮಾಡೋದು ಹೇಳ್ಕೊಡ್ತೀನಿ. ಅದಾದಮೇಲೆ ನೆಕ್ಸ್ಟ್ ಕ್ಲಾಸು ಭಾಳ ಇಂಪಾರ್ಟೆಂಟ್ ಐತ್ರಿ. ನಾವು ಸಿಲ್ಕ್ ಥ್ರೆಡ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು, ಎಷ್ಟು ಹೇಳಿ ಸಿಲ್ಕ್ ಥ್ರೆಡ್ ತೊಗೊಂಡು ನಾವು ಚೈನ್ ಸ್ಟಿಚ್ ಹಾಕಬೇಕು, ಎಲ್ಲನೂ ಹೇಳ್ಕೊತ ಹೋಗ್ತೀನಿ. ಆಮೇಲೆ ಯಾವ ಸಿಲ್ಕ್ ಥ್ರೆಡ್ ತೊಗೊಂಡು ನಾವು ಆರಿ ವರ್ಕ್ ಮಾಡೋಕೆ ಕಂಫರ್ಟೇಬಲ್ ಆಗ್ತೈತಿ ಎಲ್ಲನೂ ಹೇಳ್ಕೊತ ಹೋಗ್ತೇನೆ ನೋಡಿರಿ. ಆಮೇಲೆ ನಿಮ್ಗೆ ಮೊದಲಿಂದ ಹೇಳ್ಕೊತ ಬಂದಂಗೆ ಈ ಥರ ನಾನು ಜರಿ ಥ್ರೆಡ್ 753 ದಯಾಲ್ಜಿ ಕಂಪ್ನಿದ ನಾನು ತೊಗೊಂಡೆ ನೋಡಿರಿ. ಒಟ್ಟು 753 ನಂಬರಿಂದು ಇದೇ ಥರ ಜರಿ ಥ್ರೆಡ್ ಕೋಡ್ ಅಂತ ಹೇಳ್ರಿ, ನೀವು ಶಾಪ್ ಒಳಗೆ ಸಿಗ್ತೈತ್ರಿ. ಆಮೇಲೆ ಜರಿ ಥ್ರೆಡ್ ಚೈನ್ ಸ್ಟಿಚ್ಚು ಹಾಕಕ್ಕಂತೇಳಿ ಈ ಥರ ನಾವು ಆರಿ ವರ್ಕನ್ನು ನೀಡಲ್ಲೂ ಸಿಗ್ತೈತ್ರಿ. ಆಮೇಲೆ ನಮಗೆ ಅದು ಇದು ಕಂಫರ್ಟೇಬಲ್ ಆಗಲಿಲ್ಲ ಅಂದರೆ ಈ ಥರನೂ ನಾವು ಕ್ರೋಶಾ ವರ್ಕಿನ ನೀಡಲ್ ಇರ್ತೈತಲ್ರಿ, ಅದು 0.5 mm ಈ ನಂಬರಿಂದ ತೊಗೊಂಬರ್ರಿ. ಇವತ್ತು ನಾನು ಇದರಲ್ಲೇ ಹಾಕಲ್ಲ, ಮೊದಲೇ ವಿಡಿಯೋದಾಗೆಲ್ಲ ಇದರಲ್ಲೇ ಹಾಕಿ ತೋರಿಸಿದೆ. ಇವತ್ತು ಇದರಲ್ಲೇ ಹಾಕ್ತೀನಿ, ಯಾಕಂದ್ರೆ ಬಿಗಿನರ್ಸಿಗೆ ಇದು ನೀಡಲು ಒಂಚೂರು ಕಂಫರ್ಟೇಬಲ್ ಅನ್ನಿಸ್ತೈತಿ, ಅದಕ್ಕೆ ಇದರಲ್ಲೇ ಹಾಕಿ ತೋರಿಸ್ತೀನಿ. ಈಗ ನೋಡಿರಿ, ನಾನು ಜರಿ ಥ್ರೆಡ್ನ ಈ ಥರ ಚಂದಿಗೆ ನಾಟ್ ಹಾಕ್ಕೊಳತ್ತೀನಿ ರೀ. ಜರಿ ಥ್ರೆಡ್ ನಾಟ್ ಹಾಕೊಳ್ಳೋದಂತೂ ಭಾಳ ಇಂಪಾರ್ಟೆಂಟ್ ಐತೆ ನೋಡಿರಿ. ಇಲ್ಲಾಂದ್ರೆ ನೀವು ಮ್ಯಾಗ ವರ್ಕ್ ಮಾಡ್ಕೊತ ಹೋಗ್ಕಿರಿ, ಕೆಳಗಡೆ ಉಚ್ಕೊತ ಹೋಗ್ಬಿಡ್ತೈತಿ. ಅದಕ್ಕೆ ನಾವು ಮೊದಲು ನಾಟ್ ಗಟ್ಟಿ ಐತೆ ಇಲ್ಲ ಅಂತ ಹೇಳಂದು ಒಂದಲ್ಲ ಎರಡಲ್ಲ ಒಂದು 3-4 ನಾಟ್ ಹಾಕಬೇಕಾಗ್ತೈತ್ರಿ. ಈ ಥರ ನಾವು ನಾಟ್ ಗಟ್ಟಿಯಾಗಿ ನಾಟ್ ಹಾಕ್ಕೊಂಡೇನು ನೋಡ್ರಿಲ್ಲ. ಈಗ ಇದನ್ನು ತಳಗಡೆ ತೊಗೊತೀನಿ. ಈಗ ನಾನು
ಸ್ಟಿಚ್ನ ಹಾಕ್ಕೊತ ಹೋಗ್ತೀನಿ. ಈಗ ನೋಡಿರಿ ಫ್ರೆಂಡ್ಸ್, ಈ ಥರ ಮೊದಲು ಈ ಥರ ತೊಗೊಂಡೆ. ಇದನ್ನು ಕೆಳಗಡೆಯಿಂದ ಹೆಂಗೆ ಮೂಮೆಂಟ್ ಆಗ್ತೈತಿ ಅಂತ ನಾ ಕ್ಲಾಸ್ ಫಸ್ಟ್ ಒಳಗೆ ತೋರಿಸೀನಿ. ಯಾರೆಲ್ಲ ನೋಡಿಲ್ಲ ನನ್ನ ಕ್ಲಾಸ್ ಫಸ್ಟ್ನ ನೋಡ್ರಿಲಿ. ಈ ಥರ ನಾವು ಸ್ಟಿಚ್ನ ಸಣ್ಣ ತೊಗೋಬೇಕ್ರಿ ಅಗದಿ. ನಾನು ಫಸ್ಟೆಲ್ಲ ನಿಮಗೆ ಸ್ವಲ್ಪ ದೊಡ್ಡಗೆ ತೋರಿಸಿದ್ದೆ, ಬಟ್ ಇಲ್ಲೇ ನಾವು ಸಣ್ಣ ತೊಗೋಬೇಕು. ಈ ಥರ ನಾವು ಪೂರ್ತಿಯಾಗಿ ಮೊದಲು ಏನು ಮಾಡಬೇಕು, ಇದು ಪೂರ್ತಿ ಒಂದು ಲೈನು ಹಾಕ್ಕೊತ ಹೋಗಬೇಕು. ಈ ಥರ ಪೂರ್ತಿ ಒಂದು ಲೈನ್ ಹಾಕ್ಕೊತ ಹೊಂಟೇನಿ ನೋಡ್ರಿಲೆ. ಈ ಥರ ನಾವು ಹಾಕ್ಕೊತ ಹೋದಂಗೆ ಈ ಥರ ಪ್ರಾಕ್ಟೀಸ್ ಆಗ್ತೈತ್ರಿ. ಪಟ 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 ಹಾಕ್ಲಿಕ್ಕೆ ಬರ್ತೈತಿ. ಆಮೇಲೆ ಲಾಸ್ಟಿಗೆ ಈ ಥರ ನಾಟ್ ಹಾಕ್ತೀನಿ. ನಾಟ್ ಹಾಕೋದು ಹೆಂಗಂತ ಗೊತ್ತಾಗಿಲ್ಲ ಅಂದರೆ ನನ್ನ ಆರಿ ವರ್ಕಿಂದು ಚೈನ್ ಸ್ಟಿಚ್ ಹೆಂಗೆ ನಾಟ್ ಹಾಕೋದಂತ ವಿಡಿಯೋ ಹಾಕೀನಿ, 2ನೇ ಕ್ಲಾಸು, ಅದನ್ನು ನೋಡಿರಿ. ಆಮೇಲೆ ನಾನು ಎಂಡ್ ಸ್ಕ್ರೀನ್ದಾಗೂ ಇವನ್ನೆಲ್ಲ ಹಾಕಿರ್ತೀನಿ. ಕ್ಲಾಸ್ ಫಸ್ಟು, ಕ್ಲಾಸ್ ಸೆಕೆಂಡು, ಯಾರೆಲ್ಲ ನೋಡಿಲ್ಲ ನೋಡಿರಿ. ಆಮೇಲೆ ಇದು ಚೈನ್ ಸ್ಟಿಚ್ ಒಳಗೆ ಈ ಥರ ಒಂದು ಎಳೆ ಹಾಕಿದೆ. ಇವಾಗ ಚೈನ್ ಸ್ಟಿಚ್ ಒಳಗೆ ಡಬಲ್ ಎಳೆನೂ ಬರ್ತೈತಿ. ಇದ್ರ ಬಾಜುನ ಇನ್ನೊಂದು ಚೈನ್ ಸ್ಟಿಚ್ ಹಾಕಿದ್ವಿ ಅಂದ್ರೆ ಡಬಲ್ ಎಳೆ ಚೈನ್ ಸ್ಟಿಚ್ ಆಗ್ತೈತಿ. ಅದು ನೋಡ್ಲಾಕ ಚಂದ ಕಾಣಿಸ್ತೈತಿ. ಬ್ಲೌಸ್ ಒಳಗೆ ವರ್ಕ್ ಮಾಡೋ ಮುಂದೆ ನಾರ್ಮಲಿ ಡಬಲ್ ಎಳೆ ಅಥವಾ ತ್ರಿಬಲ್ ಎಳೆ ಚೈನ್ ಸ್ಟಿಚ್ ಹಾಕಿ ನಾವು ಬೇಸ್ನ ಫಿಲ್ ಮಾಡ್ಕೋತೇವೆ ನೋಡಿರಿ. ಇವಾಗ ರೌಂಡ್ ನೆಕ್ ನಾವು ಹಾಕಿದ್ವಿ ಅಂದ್ರೆ ಫಾರ್ ಎಕ್ಸಾಂಪಲ್ ನಾವು ಬೇಸ್ನ ನಾವು ತ್ರಿಬಲ್ ಎಳೆ ಅಥವಾ ಡಬಲ್ ಎಳೆಲಿ ನಾವು ಆ ರೌಂಡ್ನ ಮೊದಲ ಬೇಸಾಗಿ ಯೂಸ್ ಮಾಡ್ತೀವಿ. ಈಗ ನೋಡಿರಿ, ಇದ್ರ ಬಾಜು ಇನ್ನೊಂದು ಚೈನ್ ಸ್ಟಿಚ್ ಹಾಕತ್ತೀನಿ. ಈಗ ನಾವು ಹಾಕೋವಂಥ ಚೈನ್ ಸ್ಟಿಚ್ ಐತಲ್ಲ, ಇದು ಒಂದೇ ಸಮ ಇರ್ಬೇಕ್ರಿ. ಒಂದು ಸಣ್ಣದು ಒಂದು ದೊಡ್ಡದು ಇರಬಾರ್ದು, ಚಲೋ ಅನ್ಸಂಗಿಲ್ಲ. ಇದು ಒಂದೇ ಸಮ ಇತ್ತಂದ್ರೆ ನೋಡ್ಲಾಕ್ಕೂ ಚಂದ ಕಾಣಿಸ್ತೈತೆ ನೋಡ್ರಿ ಈ ಥರ. ಆಮೇಲೆ ಈ ಎಲ್ಲ ವಿಡಿಯೋಸು ನಾ ಹಾಕತ್ತಿದ್ವು ನಿಮಗೆ ಭಾಳ ಯೂಸ್ಫುಲ್ ಆಗತ್ತವು ಅಂತ ನಿಮ್ಗೆ ಅನ್ಸತ್ತಿತ್ತಂದ್ರೆ ಒಂದು ಸಣ್ಣ ಪುಟ್ಟ ಲೈಕ್ ಕೊಡೋದು ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ. ಲೈಕ್ ಕೊಡ್ರಿ. ಲೈಕ್ ಕೊಟ್ಟರೆ ನಂಗೆ ಭಾಳ ಖುಷಿ ಆಗ್ತೈತೆ ನೋಡಿರಿ. ಇದ್ರೊಳಗೆ ಏನಾದರೂ ಡೌಟ್ಸ್ ಇತ್ತಂದ್ರೆ ನೀವೇನು ಮಾಡ್ಬೇಕ್ರಿ, ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಹಾಕ್ರಿ. ನೆಕ್ಸ್ಟ್ ನಾನು ಕಮೆಂಟಿಗೆ ಆನ್ಸರ್ ಮಾಡ್ತೀನಿ. ಆಮೇಲೆ ವಿಡಿಯೋ ಮಾಡಿ ಹಾಕೋಂಗಿತ್ತಂದ್ರೆ ನಿಮ್ಗೆ ಏನಾದರೂ ಬೇಕಾತಂದ್ರೆ ವಿಡಿಯೋ ಮಾಡ್ತೀನಿ. ಈಗ ನೋಡಿರಿ, ಇದನ್ನು ಡಬಲ್ ಎಳೆ ನಾನು ಹಾಕಿದೆ, ಡಬಲ್ ಎಳೆ ಹಾಕಿದೆ, ಎಷ್ಟು ಚಂದ ಕಾಣತೈತೆ ನೋಡಿರಿ. ಈಗ ಸರ್ಕಲ್ ಹಾಕಿ ತೋರಿಸ್ತೀನಿ ನಿಮ್ಗೆ. ಇವೆಲ್ಲ ನೀವು ಶೇಪ್ನ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಅಯ್ಯೋ ಇದೇನಿದು ಇವನ್ನೆಲ್ಲ ಪ್ರಾಕ್ಟೀಸ್ ಮಾಡಬೇಕು ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ಇವೆಲ್ಲ ಪ್ರಾಕ್ಟೀಸ್ ಮಾಡ್ಕೊತ ಹೋದ್ರೆ ನಿಮ್ಗೆ ಏನಾಗ್ತೈತಿ, ಪ್ರಾಕ್ಟೀಸ್ ಮಾಡ್ಕೊತ ಹೋದ್ರೆ ನಿಮ್ಗೆ ಇದು ಆರಿ ವರ್ಕ್ ಅನ್ನೋದು ಲಘುನ ಬರ್ತೈತಿ ನೋಡಿರಿ, ಗಡಾನ ಬರ್ತೈತಿ. ಈಗ ನಾನು ಈ ಥರ ಈಗ ನಾ ಏನೇ ಶೇಪ್ ಹಾಕ್ಯಾನಲ್ಲ, ಇವನ್ ಶೇಪ್ ನೀವು ಡಿಫ್ರೆಂಟ್ ಶೇಪ್ ಹಾಕ್ಕೊಂಡು ನೀವು ಏನು ಮಾಡಿರಿ, ಡೈಲಿ ಒಂದೊಂದು ತಾಸು ಪ್ರಾಕ್ಟೀಸ್ ಮಾಡಿರಿ. ಝರಿ ಥ್ರೆಡ್ಲೇನೂ ಮಾಡ್ಬೋದು ರೀ, ನಾವು ಸಿಲ್ಕ್ ಥ್ರೆಡ್ಲೇನೂ ಮಾಡ್ಬೋದು. ಇವಾಗ ನೆಕ್ಸ್ಟ್ ಕ್ಲಾಸು ಸಿಲ್ಕ್ ಥ್ರೆಡ್ ನಾವು ಹೆಂಗೆ ಯೂಸ್ ಮಾಡಬೇಕು, ಇದೇ ಚೈನ್ ಸ್ಟಿಚ್ ಯೂಸ್ ಮಾಡ್ಕೊಂಡು ಅಂತ ತೋರಿಸ್ತೀನಿ. ಸಿಲ್ಕ್ ಥ್ರೆಡ್ಡು ಈ ಥರ ಝರಿ ಥ್ರೆಡ್ ಐತಲ್ರಿ, ಈ ಥರ ಅಲ್ರಿ ಅದು ಝರಿ ಥ್ರೆಡ್. ಸಿಲ್ಕ್ ಥ್ರೆಡ್ ಏನೈತಲ್ಲ ಭಾಳ ಸೂಕ್ಷ್ಮ ಇರ್ತೈತ್ರಿ. ಆಮೇಲೆ ಅದು ಎಷ್ಟು ಎಳೆ ತೊಗೋಬೇಕು, 1 ಎಳೆ ತೊಗೋಬೇಕು, 2 ಎಳೆ ತೊಗೋಬೇಕು, 3 ಎಳೆ ತೊಗೋಬೇಕು, ಅದನ್ನು ಹೇಳ್ತೀನಿ. ಆಮೇಲೆ ಈ ಝರಿ ಥ್ರೆಡ್ಡು ಒಂಚೂರು ಗಟ್ಟಿ ಇರ್ತೈತ್ರಿ, ನಡಿತೈತಿ. ಸಿಲ್ಕ್ ಥ್ರೆಡ್ ಒಳಗೆ ನಾವು ಈ ಥರ ಪ್ರಾಕ್ಟೀಸ್ ಮಾಡೋ ಮುಂದೆ ಸ್ವಲ್ಪ ಸೂಕ್ಷ್ಮಲೇ ಮಾಡಬೇಕಾಗ್ತೈತಿ. ಅದನ್ನು ನಿಮಗೆ ಹೇಳ್ಕೊಡ್ತೇನೆ ನೆಕ್ಸ್ಟ್ ಕ್ಲಾಸ್ದಾಗ. ಈಗ ನೋಡಿರಿ, ನಾನು ಸರ್ಕಲ್ ಹಾಕಿದ್ದೆ. ಈಗ ನೋಡಿರಿ, ಇದ್ರೊಳಗೆ ಒಂದು ಟೆಕ್ನಿಕ್ ಐತ್ರಿ. ನಾವು ಟ್ರಯಾಂಗಲ್ ಮಾಡೋ ಮುಂದೆ ನೋಡಿರಿ, ಈ ಥರ ತುದಿಗೆ ತೊಗೊಂಡು ಈ ಥರ ಬಂದಿಂದ ಮತ್ತಿಲ್ಲೇ ನಾವು ತುದಿಗೆ ಬಂದಿಂದ ಇಲ್ಲಿ ಇನ್ನೊಂದು ಡಬಲ್ ಈ ಥರ ಡಬಲ್ ತೊಗೋಬೇಕ್ರಿ. ಅಲ್ಲೇ ಒಂದು ಸ್ಟಿಚ್ ಒಳಗನ ಡಬಲ್ಸಲ್ಲಿ ನಾವು ಹೊಲಿಗೆ ಹಾಕಿದ್ರೆ ಶೇಪ್ ಅನ್ನೋದಿದು ಕರೆಕ್ಟ್ ಬರ್ತೈತೆ ನೋಡಿರಿ. ಫಸ್ಟ್ ಮಾಡಲಿಕ್ಕೆ ಭಾಳ ಪ್ರಾಬ್ಲಮ್ ಆಗ್ತೈತ್ರಿ, ಬಟ್ ಮಾಡ್ಕೊತ ಹೋದಂಗೆ ಪ್ರಾಕ್ಟೀಸ್ ಆಗ್ತೈತಿ ನೋಡಿ ಫ್ರೆಂಡ್ಸ್. ಈಗ ನಾನು ಸರ್ಕಲ್ಲು, ಟ್ರಯಾಂಗಲು ಮತ್ತು ಸ್ಕ್ವೇರು 3ನೂ ಹಾಕಿದೆ. ಆಮೇಲೆ ನಾ ಇನ್ನೊಂದೇನು ನೋಡ್ಬೇಕಂದ್ರೆ ಈ ತುದಿಗೆ ಹಾಕ್ತಿರ್ತೀವಲ್ಲ, ಇದು ಡಬಲ್ಸಲ್ಲೇ ಹೊಲಿಗೆ ಹಾಕಬೇಕು ಅಂದರೆ ಈ ಶೇಪ್ ಅನ್ನೋದು ಚಂದ ಬರ್ತೈತಿ, ಸ್ಕ್ವೇರ್ ಬರ್ತೈತಿ. ಇದು ಟ್ರಯಾಂಗಲ್ ಶೇಪ್ ಅನ್ನೋದು ಕರೆಕ್ಟ್ ಬರ್ತೈತಿ. ಈಗ ನೋಡಿರಿ, ಈ ಒಂದು ಶೇಪ್ದಾಗ ಹಾಕ್ತೀನಿ. ಈ ಒಂದು ಶೇಪು ಭಾಳ ಇಂಪಾರ್ಟೆಂಟ್ ಐತಿ. ವರ್ಕ್ ಮಾಡೋ ಮುಂದೆ ಬ್ಲೌಸ್ ಒಳಗೆ ಶೇಪ್ಸ್ ಭಾಳ ಇರ್ತಾವೆ. ಆಮೇಲೆ ಬೇಸ್ ಸ್ಟಿಚ್ ಹಾಕ್ಬೇಕಾಗಿರ್ತೈತಿ. ಆಮೇಲೆ ಫ್ಲವರ್ ಅಂತ ಇರ್ತೈತಿ, ಲೀಫ್ ಅಂತ ಇರ್ತೈತಿ. ಹೀಗೆಲ್ಲ ನಾವು ಹೆಂಗೆ ಸ್ಟಿಚ್ ಹಾಕ್ಕೊತ ಹೋಗ್ಬೇಕು ಅದು ಗೊತ್ತಿರ್ಬೇಕಲ್ರಿ.
ಅದಕ್ಕೆ ಹೇಳೋದ್ರಿ ಒಂದು ಸಣ್ಣ ಸಣ್ಣ ಫ್ಲವರು, ಒಂದು ಸಣ್ಣದು ಲೀಫು, ಈ ಥರ ಎಲ್ಲ ಶೇಪ್ ಹಾಕ್ಬಿಟ್ಟು ಇದನ್ನ ಈ ಸ್ಟಿಚ್ನ ವರ್ಕ್ ಮಾಡೋದು ಕಲಿಬೇಕು ನೋಡಿರಿ. ಹಂಗೆ ನಾವು ಸ್ಟ್ರೇಟ್ ಲೈನ್ ಹಾಕ್ಕೊತ ಹೋಗೋಕ್ಕಿಂತ ಮುಂಚೆ ಆ ಥರ ಮಾಡ್ಕೊತ ಹೋದ್ರೂ ನಮ್ಗೆ ಏನಾಗ್ತೈತೆ ರೀ, ಚೈನ್ ಸ್ಟಿಚ್ಚು ಲಘುನ ಬರ್ತೈತೆ ರೀ, ಗಡಾನ ಬರ್ತೈತಿ, ಆಮೇಲೆ ಕೈನೂ ಕುಂದಿರ್ತೈತಿ. ಎಷ್ಟು ನಾವು ಇದನ್ನು ಸ್ಟಿಚ್ಚು ಹಾಕಿ ಪ್ರಾಕ್ಟೀಸ್ ಮಾಡ್ತೇವಲ್ಲ ಅಷ್ಟು ಲಘುನ ನಮ್ಗೆ ಈ ಒಂದು ವರ್ಕ್ ಬರ್ತೈತಿ ನೋಡಿರಿ. ವರ್ಕ್ ಬಂದ್ಮ್ಯಾಗಂದ್ರೂ ಏನು ಇದನ್ನಿಲ್ಲ ಬಿಡ್ರಿ, ಇದು ಕೆಟ್ಟೇನಿಲ್ಲ, ಇದ್ರೊಳಗೆ ಅರ್ನಿಂಗ್ ಭಾಳ ಚಲೋ ಮಾಡ್ಬೋದು. ವರ್ಕ್ ಕಲ್ತವ್ರೆಲ್ಲ ಅರ್ನಿಂಗ್ ಚಲೋ ಮಾಡ್ತಾರೆ ಇದ್ರೊಳಗೆ. ಆಮೇಲೆ ಅರ್ನಿಂಗ್ ಹಂಗೆ ಬರ್ತೈತ್ರಿ, ಬಟ್ ಕುತ್ಕೊಂಡು ಹಾಕೋಕೆ ಒಂದು ಗಟ್ಟಿರ್ಬೇಕು ನೋಡಿರಿ. ಒಂಚೂರು ಸ್ವಲ್ಪ ಪ್ರಾಕ್ಟೀಸ್ ಆಗಬೇಕು. ಕೆಲವೊಬ್ಬರಿಗೆ ಮೊದಲು ಕೈ ನೋವು ಬರ್ತಾವೆ, ಗೊತ್ತಾಗ್ಲಾರ್ದಂಗೆ ಕೆಳಗಡೆ ಸೂಜಿ ಚುಚ್ಕೊಂಡ್ಬಿಡ್ತಾರೆ ಅಥವಾ ಮೇಲ್ಗಡೆನ ಸೂಜಿ ಚುಚ್ಕೋತಾರೆ. ಕುಂತು ಕೆಲವೊಬ್ಬರಿಗೆ ಕಾಲು ನೋವು, ಬೆನ್ನು ನೋವು ಅಂತ ಬರ್ತಿರ್ತೈತಿ. ಆದ್ರೆ ಬಟ್ ಏನೋ ಒಂದು ಕೆಲಸ ಮಾಡತ್ರೂ ಏನರ ಒಂದು ಪ್ರಾಬ್ಲಮ್ ಇರತ್ತೈತಲ್ರಿ. ಮತ್ತು ಏನರ ಕಷ್ಟ ಇಲ್ದನ ನಾವು ಸುಖ ಅನುಭವಿಸೋಕ್ಕಾಗೋದಿಲ್ಲ. ಕಷ್ಟ ಅನ್ನೋದು ಇದ್ದೇ ಇರ್ತೈತಿ. ನಾವು ಈ ಥರ ವರ್ಕ್ ಮಾಡೋದನ್ನ ಕಲಿತ್ರೆ, ಯಾಕಂದರೆ ಇದು ಭಾಳ ಆರಿ ವರ್ಕ್ ಅನ್ನೋದು ಭಾಳ ಟ್ರೆಂಡಿ ಆಗೈತೆ ನೋಡಿರಿ. ಈಗ ಆರಿ ವರ್ಕ್ ಟ್ರೆಂಡಿ ಇರೋದ್ರಿಂದ ಆರಿ ವರ್ಕ್ ಕಲಿಬೇಕು ಅಂದ್ರೆ ನಮಗೊಂದು ಯೂಸ್ಫುಲ್ ಆಗ್ತೈತಿ. ನಮ್ದು ಒಂದು ಬ್ಲೌಸ್ ಮಾಡ್ಕೊಳಕ್ಕೂ ಯೂಸ್ ಆಗ್ತೈತಿ. ಅದಾದಮೇಲೆ ಬೇರೆಯವ್ರಿಗೆ ನಾವು ಮಾಡಿಕೊಡ್ಬೋದು. ಈಗ ನೋಡಿರಿ, ನಾನು ಈ ಒಂದು ಶೇಪ್ ಹಾಕಿದೆ. ಈಗ ಈ ಟ್ರಯಾಂಗಲ್ ಹಾಕಿ ತೋರಿಸ್ತೀನಿ. ಇನ್ನೊಮ್ಮೆ ನಿಮಗೆ ಟ್ರಯಾಂಗಲ್ ಒಳಗೆ ಈ ಒಂದು ಇದೊಂದು ತುದಿ ಬರ್ತೈತಲ್ಲ, ಇಲ್ಲಿ ಡಬಲ್ ಸ್ಟಿಚ್ ಹೆಂಗೆ ಹಾಕೋದಂತ ತೋರಿಸ್ತೀನಿ. ನಿಮ್ಗೊಂದು ಐಡಿಯಾ ಬರ್ತೈತಿ. ಈಗ ನೋಡಿರಿ, ಈ ಥರ ಹಾಕತ್ತೇನೆ ನೋಡ್ರಿ. ಇಲ್ಲೇ ಈಗ ಹಾಕಿದ್ದೆ. ಈಗ ಇದು ಲಾಸ್ಟಿಗೆ ಬಂದು ಕೂಡ ಈಗ ಇದೇನು ಸ್ಟಿಚ್ ಹಾಕ್ಯಾನಲ್ಲ, ಇಲ್ಲೇ ತುದಿಗೆ ನಾವು ಇನ್ನೊಂದು ಸ್ಟಿಚ್ ಹಾಕಿ ನಾವು ಇದನ್ನು ನೋಡ್ರಿ, ಇಲ್ಲೇ ತುದಿಗೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಇಲ್ಲಿ ಚೂಪು ಬಂತ್ರಿ. ಇಲ್ಲ ನಾವು ಅಲ್ಲಿ ಹಾಕ್ಲಾರ್ದಂಗೆ ಹಂಗೆ ತೊಗೊಬಂದ್ಬಿಟ್ಟಿದ್ರೆ ಅಂದ್ರೆ ಅದು ಕರೆಕ್ಟ್ ಹಂಗೆ ಬರ್ತಿದ್ದಿಲ್ಲ. ಈಗ ಇಲ್ಲಿನೂ ಹಾಕ್ತೇನೆ ನೋಡಿರಿ, ಸಣ್ಣ ಸ್ಟಿಚ್ಚು ನೋಡಿ. ಒಮ್ಮೊಮ್ಮೆ ಈ ಥರ ಥ್ರೆಡ್ಡು ಕಟ್ ಆಗ್ತಿರ್ತೈತಿ. ಮತ್ತು ಥ್ರೆಡ್ ನಾವು ಕೆಳಗಡೆ ನಾಟ್ ಹಾಕ್ಕೊಂಡು ಮತ್ತು ಇನ್ನೊಮ್ಮೆ ಸ್ಟಾರ್ಟ್ ಮಾಡಬೇಕು. ಈಗ ನೋಡಿರಿ, ಮತ್ತೆ ನಾನು ನಾಟ್ ಹಾಕ್ಕೊಂಡು ಮತ್ತೀಗ ಸ್ಟಾರ್ಟ್ ಮಾಡತ್ತೀನಿ. ಈ ಥರ ಈಗ ನಾನು ಏನು ಸ್ಟಿಚ್ ಹಾಕ್ಯಾನಲ್ಲ ಇವೆಲ್ಲ ಶೇಪಿನೂ ನೋಡಿರಿ. ಈಗ ನಾನು ಇಲ್ಲಿ ಇಂದು ಸಣ್ಣದು ಇದನ್ನು ಹಾಕ್ಲಾರ್ದೆ ಹಿಂಗೆ ತೊಗೊಂಡ್ಬಿಟ್ಟೆ ಹೆಂಗೆ ಬಂತು ನೋಡಿರಿ, ಇಲ್ಲಿ ಚಂದ ಬರೋಂಗಿಲ್ಲ. ಇದಕ್ಕೆ ಇನ್ನೊಂದು ಸಣ್ಣದು ಇಲ್ಲಿ ಚೈನ್ ಸ್ಟಿಚ್ ಹಾಕಿದ್ರೆ ಅದು ಪರ್ಫೆಕ್ಟ್ ಕುಂದಿರ್ತೈತೆ ರೀ. ಇದು ಕರೆಕ್ಟ್ ಕುಂತ್ಬಿಡ್ತೈತಿ. ಕುಂತ್ಮ್ಯಾಗ ಮತ್ತು ನಾವು ಈ ಥರ ತೊಗೊಳೋದು ನೋಡಿರಿ. ಈಗ ಈ ಥರ ಎಲ್ಲ ನೀವು ಶೇಪ್ಸ್ ಅದು ಹಾಕ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಅಂದ್ರೆ ಆರಾಮಾಗಿ ನೀವು 3 ತಿಂಗಳದಾಗನ ನೀವು ಆರಿ ವರ್ಕ್ನ ಕಲಿಬೋದು ನೋಡಿರಿ. ನಿಮಗೆ ಎಲ್ಲ ರೀತಿ ನಾನು ಸ್ಟಿಚಸ್ನು ಈ ಒಂದು ಕ್ಲಾಸ್ದಾಗ ಹೇಳ್ಕೊಡ್ತೀನಿ. ಎಲ್ಲ ಸ್ಟಿಚಸ್ಸು ನಿಮಗೆ ಬೇಕಾತಂದ್ರೆ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಒಂದು ಪುಟದೊಂದು ಲೈಕ್ ಕೊಡೋದು ಮಾತ್ರ ಮರಿಬೇಡ್ರಿ. ಆಮೇಲೆ ಇನ್ನೊಂದು ಏನಂದ್ರೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಹಾಕಿರಿ. ಆಮೇಲೆ ನಾನು ಅದನ್ನು ಸಾಲ್ವ್ ಮಾಡ್ತೀನಿ. ಕಮೆಂಟ್ದಾಗ ಹೇಳೋಂಗಿತ್ತಂದ್ರೆ ಹೇಳ್ತೀನಿ. ಅದಾದಮೇಲೆ ಏನಾದರೂ ಕ್ಲಾಸ್ ಹಾಕಿ ನಿಮ್ಗೆ ಅದನ್ನು ಹೇಳ್ತೀನಿ. ಇದು ಪ್ರಾಬ್ಲಮ್ ಇತ್ತಂದ್ರೆ ಆರಿ ವರ್ಕ್ ಒಳಗಾಯ್ತು, ಟೇಲ್ರಿಂಗ್ ಒಳಗಾಯ್ತು ಹೇಳ್ತೀನಿ. ಆಮೇಲೆ ಸುಮಾರು ಟೇಲ್ರಿಂಗ್ ವಿಡಿಯೋಸ್ ಅದಾವ್ರಿ. ನಾನು ಮತ್ತು ಮಷಿನ್ ವರ್ಕಿಂಗ್ ಕ್ಲಾಸಸ್ಗಳು ಅದಾವು. ಆರಿ ವರ್ಕಿಂಗ್ ಕ್ಲಾಸಸ್ ಇವಾಗ ಸ್ಟಾರ್ಟ್ ಮಾಡೀನಿ. ಭಾಳ ಯೂಸ್ಫುಲ್ ವಿಡಿಯೋಸ್ಗಳನ್ನ ಹಾಕ್ತಿರ್ತೀನಿ ನನ್ನ ಒಂದು ಚಾನಲ್ದಾಗ. ನೋಡಿರಿ ಫ್ರೆಂಡ್ಸ್, ಈ ಥರ ಎಲ್ಲ ಶೇಪ್ಸು ನಾನು ಚೈನ್ ಸ್ಟಿಚ್ಲೇ ಹಾಕಿದೆ. ನೆಕ್ಸ್ಟು ಝರಿ ಥ್ರೆಡ್ಡಲ್ಲೂ ಈ ಥರ ಹಾಕ್ಬೋದು. ಇನ್ನು ಡಿಫ್ರೆಂಟ್ ಸ್ಟಿಚಸ್ಗಳದಾವ, ನಿಮ್ಗೆ ತೋರಿಸ್ಕೊತ ಹೋಗ್ತೀನಿ. ನಾನು ನಿಮ್ಮ ಉತ್ತರ ಕನ್ನಡತಿ ಶೈನಿಂಗ್ ಆಫ್ ಸಾನ್ವಿ ಫ್ಯಾಷನ್ ಟೆಕ್. ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ. ಧನ್ಯವಾದಗಳು.